ಬಿಡದಿ ಟೌನ್ಶಿಪ್ ವಿಚಾರವಾಗಿ ವಿರೋಧ ಪಕ್ಷದ ನಾಯಕರು ಅಪಪ್ರಚಾರ ಮಾಡ್ತಿದ್ದಾರೆ. ವಿರೋಧಿಗಳ ಅಪಪ್ರಚಾರಕ್ಕೆ ಸಾರ್ವಜನಿಕರು ಹಾಗೂ ದಲಿತ ಸಮುದಾಯದವರು ಕಿವಿಗೊಡಬಾರದು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಿರ್ದೇಶಕ ನರಸಿಂಹಯ್ಯ ಮನವಿ ಮಾಡಿಕೊಂಡರು. ತಾಲೂಕಿನ ಬಿಡದಿ ಹೋಬಳಿ ಅಂಜೀಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಭೂ ಸ್ವಾಧೀನ ಕುರಿತು ತಪ್ಪು ಅಭಿಪ್ರಾಯ ಬಿತ್ತನೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಡುವ ಕೆಲಸ ಮಾಡಲಾಗಿದೆ. ಜೊತೆಗೆ ಅವರ ಸಮಸ್ಯೆಗಳನ್ನು ಆಲಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಅಂಜೀಪುರ ಗ್ರಾಮದಲ್ಲಿ ಬಹುತೇಕ ಎಲ್ಲರೂ ಕೂಡ ಜಮೀನು ಅನುಭೋಗದಲ್ಲಿ ಮಾತ್ರ ಇದ್ದಾರೆ. ಅವರ ಬಳಿ ಹಕ್ಕುಪತ್ರ, ಪೋಡಿ ಸೇರಿದಂತೆ ಯಾವುದೇ ದಾಖಲಾತಿ ಇಲ್ಲ. ಜೊತೆಗೆ ಭೂಸ್ವಾಧೀನ ಪ್ರಕ್ರಿಯೆಯು ಸಂಪೂರ್ಣ ಪೇಪರ್ಲೆಸ್ ಆಗಿದೆ. ಪರಿಹಾರಕ್ಕೆ ಯಾವುದೇ ದಾಖಲಾತಿಗಳ ಅವಶ್ಯಕತೆ ಇಲ್ಲ. ಅನುಭೋಗದಲ್ಲಿದ್ದವರಿಗೆ ಪರಿಹಾರ ಕೊಡಲಾಗುತ್ತಿದೆ. ಜೊತೆಗೆ ಪರಿಹಾರದ ಹಣವೂ ಕೂಡ ಒಂದೇ ರೀತಿಯಲ್ಲಿದ್ದು ಯಾವುದೇ ವ್ಯತ್ಯಾಸ ಹಾಗೂ ತಾರತಮ್ಯ ಇರುವುದಿಲ್ಲ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ಸುದ್ದಿಗೋಷ್ಠಿಗೂ ಮುನ್ನ ಗ್ರಾಮದ ದಲಿತ ಸಮುದಾಯದವರೊಂದಿಗೆ ಸಭೆಯನ್ನ ನಡೆಸಲಾಯಿತು. ಈ ವೇಳೆ ದಲಿತ ಮುಖಂಡ ಜಯಚಂದ್ರ, ಭೂ ನ್ಯಾಯ ಮಂಡಳಿ ಸದಸ್ಯ ಶೇಖರ್, ಬಿಡದಿ ಪುರಸಭೆ ಮಾಜಿ ಸದಸ್ಯ ರಮೇಶ್, ದಲಿತ ಸಮುದಾಯದ ಮುಖಂಡರಾದ ಲಿಂಗರಾಜು, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಮತ್ತು ಬೈರಮಂಗಲ ಗ್ರಾಮ ಪಂಚಾಯಿತಿ ಈ ದಲಿತ ಬಂಧುಗಳ ಅವರ ಆಗುಹೋಗುಗಳ ಕಷ್ಟ ನಷ್ಟಗಳ ಈ ಏನು ಭೂ ಸ್ವಾಧೀನ ಪ್ರಕ್ರಿಯೆ ಇದೆ ಗ್ರೇಟರ್ ಬೆಂಗಳೂರು ಏನಿದೆ, ಇಲ್ಲಿ ಇವರ ಸಮಸ್ಯೆಗಳನ್ನ ಮೂಲಭೂತವಾಗಿ ಏನಿದೆ ಅಂತ ನಾವೇ ಖುದ್ದಾಗಿ ತಿಳ್ಕೊಳ್ಬೇಕು. ಮತ್ತು ಅವರಿಗೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ನಾವು ನಮ್ಮ ಪ್ರಾಧಿಕಾರದಿಂದ ಅವರಿಗೆ ಅನುಕೂಲ ಮಾಡ್ತಕ್ಕಂಥ ವಿಚಾರದಲ್ಲಿ ನಾವು ಅದನ್ನ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು ನಾವು ಮಾಡಬೇಕು ಅಂತ ನಮ್ಮ ದಲಿತ ಬಂಧುಗಳು ಅವರ ಸಮಸ್ಯೆಗಳನ್ನ ಬೆಳಗ್ಗೆಯಿಂದ ನಾವು ಆಲಿಸಿದ್ದೀವಿ. ಮತ್ತು ಇವತ್ತ ಮಾಧ್ಯಮದ ಮುಖಾಂತರ ಕೆಲವು ವಿಚಾರಗಳನ್ನ ನಾವು ಹೇಳಲೇಬೇಕು. ಏನು ಅಂದ್ರೆ, ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನು ಅಕ್ವೈರ್ ಮಾಡ್ತಕ್ಕಂಥ ಇದರಲ್ಲಿ ಕೆಲವರು ಏನು ಅವರು ಡೆವಲಪರ್ ಆಗಿರ್ಬೋದು ಮತ್ತು ಕೆಲವು ಹೋರಾಟದ ಸಂಘ ಸಂಸ್ಥೆಗಳಿರ್ಬೋದು, ಅವರು ತಪ್ಪು ಅಭಿಪ್ರಾಯಗಳನ್ನ ಈ ಸಮಾಜಕ್ಕೆ ಹರಡ್ತಾವ್ರೆ. ಏನು ಅಂತ ಅಂದ್ರೆ, ನಿಮ್ಮ ಊರು ಬಿಡಿಸ್ಬಿಡ್ತಾರೆ, ನಿಮ್ಮ ಭೂಮಿಗಳೆಲ್ಲ ಕಿತ್ಕೊಂಡ್ ಬಿಡ್ತಾರೆ, ತಪ್ಪು ಸಂದೇಶಗಳನ್ನ ಕೊಡ್ತಾವ್ರೆ. ಅದಕ್ಕೆ ನಾವು ಈ ಸಮಾಜದ ಮುಖಂಡರುಗಳಾಗಿದ್ದುಕೊಂಡು, ಈ ಸಮಾಜದ ಜವಾಬ್ದಾರಿ ಒತ್ತಿರರಾಗಿದ್ದುಕೊಂಡು ಮತ್ತು ಈ ಒಂದು ಪ್ರಾಧಿಕಾರದಲ್ಲಿ ನಾವು ಸದಸ್ಯರಾಗಿರೋ ದಿಸೆಯಿಂದ ಇವೆಲ್ಲ ದಲಿತರಿಗೆ ಯಾವೂ ಇಲ್ಲ, ಅವ್ರನ್ನ ಊರು ಬಿಡಿಸಲ್ಲ, ಅವ್ರ ಜಮೀನುಗಳು ಕಿತ್ಕೊಂಡು ಅವ್ರನ್ನ ಬರಿಗೈಲಿ ಏನು ಮಾಡಲ್ಲ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಕೆಲವೆಲ್ಲ ನಾವು ಏನೇನು ಇವ್ರಿಗೆ ಸಹಾಯ ಮಾಡ್ತೀವಿ ಪ್ರಾಧಿಕಾರದಿಂದ ಮತ್ತು ಅನುಕೂಲಗಳೇನು ಅಂತಕ್ಕಂಥದ್ದನ್ನ ನಾವು ಇವ್ರಿಗೆಲ್ಲಾನು ಈ ಕರಪತ್ರಗಳ ಮುಖಾಂತರ ನಾವೆಲ್ಲ ಇದು ಮಾಡಿದ್ದೀವಿ. ಇವಾಗ ಒಬ್ಬ ಪರಿಶಿಷ್ಟ ಜಾತಿಯವನೊಬ್ಬ ಜಮೀನು ಇಲ್ಲಿ ಮಂಜೂರಾಗದೆ ಎಂಚಿಪುರದಲ್ಲಿ ಅಂತ ಇಟ್ಕೊಡಿ. ಮಂಜೂರಾಗಿದ್ರೆ ಅವನು ಸಾಗುವಳಿ ಚೀಟಿ ಪತ್ರ ಒಂದು ಇದ್ರೆ, ಅವನು ಭೂಮಿ ಸ್ವಾಧೀನದಲ್ಲಿದ್ರೆ ಅವನು ಪೂರ್ಣ ಪ್ರಮಾಣದ ಆ ಜಮೀನನ್ನ ಏನು ರೆಕಾರ್ಡ್ಗಳು ಅವನು ಇರಲ್ಲ. ಒಂದು ಪೋಡಿ ಇರ್ಬೋದು, ಒಂದು ಖಾತಾ ಇರಬಹುದು. ಇವೆಲ್ಲ ಮಾಡಿಸ್ಕೊಳ್ಬೇಕಾದ್ರೆ ಅವನಿಗೆ ಸಮಯ ಬೇಕು ಮತ್ತು ಸಂಪನ್ಮೂಲ ಬೇಕು. ಇಷ್ಟೆಲ್ಲ ಇದ್ರು ಮಾಡ್ಕೊಬಹುದು. ಆದ್ರೆ ಈ ಪ್ರಾಧಿಕಾರದಿಂದ ಇರುವಾಗ ನಾವೇ ಇದು ಅಕ್ವೈರ್ ಮಾಡುವಾಗ ಇವರು ಪೋಡಿ ಮಾಡಿಸೋ ಅವಶ್ಯಕತೆ ಇಲ್ಲ, ಖಾತೆ ಮಾಡಿಸೋ ಅವಶ್ಯಕತೆ ಇಲ್ಲ. ಮತ್ತು ಇನ್ನ ಏನು ಅಂತಂದ್ರೆ, ಇವಾಗ ಬೇರೆ ಸಾಮಾನ್ಯ ಜನರಿಗೆ ಒಂದು ರೇಟ್ ಕೊಡ್ತೀವಿ, ಇವ್ರಿಗೂ ಅದೇ ರೇಟಲ್ಲಿ ವ್ಯತ್ಯಾಸ ಇಲ್ಲ. ಇದನ್ನೇನ್ ಮಾಡ್ತಾವ್ರೆ ಅಂದ್ರೆ, ನಿಮ್ಗೊಂದು ರೇಟು ಅವ್ರಿಗೊಂದು ರೇಟು ಅಂತ ತಪ್ಪಾಗಿ ಹೇಳ್ತಾವ್ರೆ. ಮತ್ತು ನಿಮ್ಮನ್ನು ಊರೇ ಬಿಡಿಸ್ತೀವಿ, ಇಲ್ಲಿ ಬಂದಾಗ ನಮಗೆ ಈ ಊರು ಸುತ್ತರ ಕಾಂಪೌಂಡ್ ಹಾಕ್ಬಿಡ್ತಾರಂತೆ. ನೋಡಿ ಎಂತೆಂಥೋ ವಿಚಾರಗಳು. ಒಂದು ಕುಳ ಆಗ್ಲಿ ಒಂದು ಮನೆಯವ್ರು ನಾವು ಖಾಲಿ ಮಾಡಿಸಲ್ಲ. ಇನ್ನ ಈ ಊರುಗಳನ್ನ ನಾಗರಿಕ ಸೌಲಭ್ಯಗಳಿಂದ ಹೆಚ್ಚಿನ ರೀತಿಯಲ್ಲಿ ಏನು ಪಟ್ಟಣದ ಏನು ಸೌಲಭ್ಯ ಇರ್ತದೋ ಆ ಮಟ್ಟದಲ್ಲಿ ನಾವು ಅಭಿವೃದ್ಧಿ ಪಡಿಸಿ ಈ ಊರಿನ ನಾಗರಿಕ ಏನು ಟೌನ್ಶಿಪ್ ಹೆಂಗಿರ್ತದೋ ಆ ಟೈಪ್ ಅಭಿವೃದ್ಧಿ, UGD ಇರ್ಬಹುದು, ಏನು ಆರೋಗ್ಯ ಇರ್ಬಹುದು, ಶಿಕ್ಷಣ ಇರ್ಬಹುದು, ಎಲ್ಲದರಲ್ಲೂ ಪ್ರಥಮವಾಗಿ ಒಂದು ಏನು ಉನ್ನತವಾಗಿರ್ತಕ್ಕಂಥ ನಗರ ಏನಿರ್ತದೋ ಈ ಹಳ್ಳಿಗಳನ್ನ ಹಂಗೆ ನಾವು ಇದು ಮಾಡ್ತೀವಿ. ಒಂದು ಸಣ್ಣ ರಸ್ತೆ ಇರಲ್ಲ, ಈ ಊರು ಸುತ್ತೋರನ್ನೇ ಒಂದು ರಿಂಗ್ ರೋಡ್ ತರ ಫಾರ್ಮ್ ಮಾಡ್ತೀವಿ.
ಎಷ್ಟು ಅಂತಂದ್ರೆ ಏನು 20 ಅಡಿ 30 ಅಡಿ ರೋಡ್ ಅಲ್ಲ, ಚಿಕ್ಕದು ರಸ್ತೆ ಅಂತ ಅಂದ್ರೆ 100 ಅಡಿ ರಸ್ತೆ ಇರ್ತದೆ. ಇವ್ರಿಗೆ ಎಲ್ಲಾ ರೀತಿ ಸೌಲಭ್ಯಗಳು ಇರ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಇವತ್ತು ಇವ್ರು ಜಮೀನ್ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಸಾಗುವಳಿ ಚೀಟಿ ಇಲ್ಲ, ಖಾತೆ ಇಲ್ಲ, ಏನಿಲ್ಲ. ಬರೇ ಸ್ವಾಧೀನದಲ್ಲಿ ಅವ್ರೆ ಅಷ್ಟೇ. ಯಾವುದು 53 ಮತ್ತು 57 ಅವರು ಏನು ಅರ್ಜಿ ಹಾಕೊಂಡವ್ರೆ. ಸರ್ಕಾರದ ಕಾನೂನು ರೀತಿನಲ್ಲಿ ಏನು BBMP ಇಂದ 18 ಕಿಲೋಮೀಟರ್ ಇದು ಬಂದ್ರೆ ಯಾವುದೇ ಸರ್ಕಾರ ಮಂಜೂರಿ ಮಾಡಕ್ ಅವಕಾಶ ಇಲ್ಲ. ಅದ್ರಲ್ಲಿ ಇವ್ರವ್ರೆ. ಮತ್ತೆ ಇವ್ರಿಗೆ ಏನ್ ಮಾಡೋದು? ಇವ್ರಿಗೇನೋ ಪರಿಹಾರ ಕೊಡ್ಲೇಬೇಕಲ್ಲ. ಈ ರೀತಿನಲ್ಲಿ ನಮ್ಮ ಸನ್ಮಾನ್ಯ ಏನು ಗೌರವಾನ್ವಿತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಮತ್ತು ಬಾಲಣ್ಣವರು ಮತ್ತು ಈ ಏನು ನಮ್ಮ ಪ್ರಾಧಿಕಾರದ ಅವರು ಸದಸ್ಯರಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಸುರೇಶ್ ಅಣ್ಣವರು ಮತ್ತು ಎಲ್ಲ ಏನು ಈ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ನಟರಾಜ್ ಅವರು ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಯಾಕೆ ಮಾಡಬೇಕು ಅಂದ್ರೆ ಅವ್ರಿಗೆ ಒಂದು ಸೈಟ್ ಕೊಡಬೇಕು, 1 ಎಕರೆಗೆ 1 ಸೈಟ್ ಕೊಡಬೇಕು ಅಂತ ಅವರು ಏನೂ ಇಲ್ಲ, ಅವ್ರಿಗೆ ಜಮೀನ್ ಮಾಡ್ಕೊಂಡವ್ರೆ. ಯಾವ ಒಂದು ಅಧಿಕಾರನೇ ಅದ್ರ ಮೇಲೆ ಇಲ್ಲ, ಪಾಣಿ ಇಲ್ಲ, ಪಟ್ಟ ಇಲ್ಲ, ಖಾತೆ ಇಲ್ಲ, ಪೋಡಿ ಇಲ್ಲ. ಒಂದು ನಿವೇಶನ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ನಾವು ಇನ್ನ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಇಲ್ಲಿ ನಮ್ಮ ದಲಿತ ಬಂಧುಗಳು ಎಲ್ಲ ಬಂದಿದ್ದವರೆಲ್ಲ ಅವರ ನಮಗಿನ್ನ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡವ್ರೆ. ಅವ್ರ ಮನವಿಯನ್ನ ನಾವು ಪ್ರಾಧಿಕಾರದ ಮುಂದೆ ನಾವು ತರ್ತೀವಿ. ನಾವು ಏನು ಇಲ್ಲಿ ನಮ್ಮ 2 ಪಂಚಾಯತಿಯ ಮುಖಂಡರುಗಳ ಒಂದು ಇದನ್ನ ಇಡೀ ಭಾರತ ದೇಶದಲ್ಲಿ ಯಾವ ಸಿಂಗಪೂರ್ ಅಲ್ಲ, ಯಾವ ಬೆಂಗಳೂರು ಅಲ್ಲ, ಯಾವ ಬಾಂಬೆನೋ ಅಲ್ಲ, ಯಾವ ಡೆಲ್ಲಿನೋ ಅಲ್ಲ, ಯಾವ ಕಲ್ಕತ್ತಾನೋ ಅಲ್ಲ, ಅದಕ್ಕಿಂತ ಉನ್ನತವಾದಂತ ಪ್ರಪಂಚದಲ್ಲಿ ಅದ್ಭುತವಾದಂತ ನಗರ ಅಂತ ಅಂದ್ರೆ ಇದು ಒಂದು ಅಂತಕ್ಕಂಥದ್ದು ಒಂದು ತೀರ್ಮಾನ ಮಾಡಿ ಒಂದು ಆ ತರದ ಒಂದು ಪಟ್ಟಣ ಎಲ್ಲ ಆಯ್ತದೆ. ಆ ತರದ ಪಟ್ಟಣ ಆದಾಗ ಬರೀ ಪಟ್ಟಣ ಆಗಿ ವಾಸಗಲ್ಲ, ಇಲ್ಲಿ ಕೈಗಾರಿಕೆಗಳು ಬರ್ತವೆ ಮತ್ತು ಸಾಫ್ಟ್ವೇರ್ ಕಂಪನಿಗಳು ಬರ್ತವೆ. ಇಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ. ಇವತ್ತು ನಾವು ಪಕ್ಕದಲ್ಲೇನೆ KDB ಎಕ್ವೈರ್ ಮಾಡಿದ್ರು, ಶಾನ್ಮಂಗ್ಲ ಗೊಲ್ಲರಪಾಳ್ಯ. ಇಲ್ಲಿ ಮೊದ್ಲೆಲ್ಲ ಅವಾಗ ಅಲ್ಲಿ ಏನಿತ್ತು ಅಂತಂದ್ರೆ ಏನಪ್ಪ ಏನಾಗ್ಬಿಡ್ತದಪ್ಪ ಅಂದ್ರು. ಇವತ್ತು ಎಷ್ಟು ಜನಕ್ಕೆ ಅಲ್ಲಿ ಉದ್ಯೋಗ ಸಿಕ್ಕಿದೆ, ಎಷ್ಟು ಜನ ಇದಾಗಿದ್ದಾರೆ. ಭೂಮಿ ಒಂದ್ ಕಡೆ ನಾವು ಕಳ್ಕೊಂತೀವಿ ಅನ್ನೋದಾದ್ರೆ ಅದಕ್ಕೆ ಪರಿಹಾರನೂ ಕೂಡ ಇಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲ, ಇಡೀ ಭಾರತ ದೇಶದಲ್ಲೇನೆ ಈ ರೀತಿ ಪರಿಹಾರ ಎಲ್ಲೂ ಕೊಟ್ಟಿಲ್ಲ. 1 ಎಕರೆ ಒಬ್ಬ ರೈತ ಕಳ್ಕೊಂಡ್ರೆ ಅವನಿಗೆ 50% ಅಂದ್ರೆ ಅರ್ಧ ಎಕರೆ ಮೀಸಲಾತಿ ಕೊಡ್ತೀವಿ, ಅವನೇ ಮಾಡಿಕೊಳ್ಬಹುದು. ಇನ್ನು 50 ಎಕರೆ ಅಭಿವೃದ್ಧಿಗೆ ಹೋಯ್ತದೆ. ಈ ರೀತಿ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಅಂದ್ರೆ ಈ ಒಂದು ಪ್ರಾಧಿಕಾರ ರೈತರ ಪರವಾಗಿ, ಬಡವರ ಪರವಾಗಿ, ನಿರ್ಗತಿಕರ ಪರವಾಗಿರ್ತಕ್ಕಂಥದ್ಕೆ ಇದೊಂದು ಸಾಕ್ಷಿ. ಏನ್ ನಿರ್ಗತಿಕರ ಪರವಾಗಿ ಅಂತ ಅಂದ್ರೆ ಇವತ್ತು ಏನು ಇಲ್ದವ್ನಿಗೊಂದು ಮನೆ ಕೊಡ್ತೀವಿ, ಒಂದು ನಿವೇಶನ ಕೊಡ್ತೀವಿ. ಇವತ್ತು ಬಡವ ಅವನಿಗೆ 25,000 ರೂಪಾಯಿ ವಾರ್ಷಿಕವಾಗಿ ಅವನು ಕೊಡ್ತೀವಿ. ಇವತ್ತು ಒಬ್ಬ ದಲಿತನಿಗೆ ಊರು ಬಿಡಿಸಲ್ಲ, ಏನು ಬಿಡಿಸಲ್ಲ. ಅವನು ನಾಗರಿಕ ಜೀವನ ನಡೆಸಬೇಕು ಮತ್ತು ಮಕ್ಕಳು ಮರಿನ ವಿದ್ಯಾವಂತರು ಮಾಡ್ಕೊಳ್ಬೇಕು. ಈ ಸಮಾಜದಲ್ಲಿ ತಲೆ ಎತ್ತಿ ಬಾಳ್ತಕ್ಕಂಥ ಒಂದು ಎಲ್ಲಾ ರೀತಿಯ ಸೌಕರ್ಯಗಳನ್ನ ಈ ಪ್ರಾಧಿಕಾರದಲ್ಲಿ ನಾವು ಮಾಡಿಕೊಡ್ತೀವಿ. ಮತ್ತು ಇಲ್ಲಿ ಕೆಲವು ಜನ ಅದೊಂದು ಪಾಪ ಕೇಳಲಿ, ಹೋರಾಟ ಮಾಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ತಪ್ಪಾಗಿ ಈ ಸಮಾಜಗಳಿಗೆ ಸಂದೇಶವನ್ನು ಮಾಡಬಾರದು ಅನ್ನೋದು ನನ್ನ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಂತೀನಿ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಥಮ ಅಧಿಸೂಚನೆಯಲ್ಲಿ ಈ ಗೋಮಾಳ ಸರ್ವೆ ನಂಬರ್ನ ಮಂಜೂರಾತಿದಾರರಿಗೆ ಒಟ್ಟು ವಿಸ್ತೀರ್ಣದಲ್ಲಿ ಇತ್ತೀಚೆಗೆ ಈ ಕಳೆದ 3/9/2025 ಪಹಣಿಯಲ್ಲಿ ಬದಲಾವಣೆಯಾಗಿದೆ. ಅದು ಪೋಡಿ ಮಾಡಲು ಅನುಭವದಂತೆ ಸರ್ವೆ ಮಾಡುವ ಕಾರ್ಯದಲ್ಲಿ ಸರ್ವೇಯರಿಂದ ಆಗಿರುವ ಲೋಪದಿಂದ ಈ ಬದಲಾವಣೆಯಾಗಿದೆ. ಅದನ್ನ ಕೂಡಲೇ ಸರಿಪಡಿಸುವವರೆಗೂ ಯಾವುದೇ ರೀತಿಯ ಪೋಡಿ ಕಾರ್ಯವನ್ನು ತಹಸೀಲ್ದಾರ್ ಅವರು ಮಾಡಬಾರದೆಂದು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತಿದ್ದೇವೆ. ಕಾರಣ ಏಕೆಂದ್ರೆ ಕಳೆದ 40-50 ವರ್ಷಗಳಿಂದಲೂ ಸ್ವಾಧೀನ ಅನುಭವದಲ್ಲಿರುವ ಜಾಗ ಮತ್ತೆ ಈ ಗೋಮಾಳ 161 ಸರ್ವೆ ನಂಬರಲ್ಲಿ ಇನ್ನೂ 39 ಹೆಚ್ಚು ಎಕರೆ ಗೋಮಾಳ ಬಾಕಿ ಇದೆ. ಇದನ್ನೆಲ್ಲ ತಾವು ಸರಿಪಡಿಸಿ ಎಂದಿನಂತೆ ಈ ಹಿಂದೆ ಏನು ಅನುಭವದಾರರಿಗೆ ತಮ್ಮ ಮಂಜೂರಾತಿ ಆದೇಶ ಪತ್ರವನ್ನು ನೀಡಿರುತ್ತಾರೋ ಅದರಂತೆಯೇ ಪಾಣಿಯನ್ನು ತಿದ್ದುಪಡಿ ಮಾಡಿ ನಂತರ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಅವರಿಗೆ ಪರಿಹಾರ ಮೊತ್ತವನ್ನು ನೀಡಬೇಕೆಂದು ಈ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ಸಮಸ್ಯೆ ಏನಂದ್ರೆ ಇದು ಈ ಗ್ರಾಮ ಸರ್ವೆ ನಂಬರ್ ಅಲ್ಲಿ ಇದೆ, ಪೂರ್ತಿ ಈ ಊರೇ ಸರ್ವೆ ನಂಬರ್ ಅಲ್ಲಿ ಇದೆ.
ಮೂಲವಾಗಿ ಕೇಳ್ತಾ ಇರೋ ನಮ್ಮ ದಲಿತ ಜನಾಂಗ ಏನಪ್ಪಾ ಅಂದ್ರೆ, ನಾವು ಈ ಭೂ ಸ್ವಾಧೀನ ಮಾಡಕ್ಕೆ ವಿರೋಧ ಇಲ್ಲ. ಅದೇ ಪ್ರಥಮವಾಗಿ ನಮ್ಗೆ ಮೊದ್ಲು ನಮ್ಮ ಮನೆಗಳಿಗೆ ಖಾತೆ ಮಾಡಿ ಜೊತೆಗೆ ಹಕ್ಕುಪತ್ರ ನೀಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಪ್ರಥಮ ಬೇಡಿಕೆ. ಪ್ರಥಮ ಬೇಡಿಕೆ. ಆದ್ರಿಂದ ನಾನು ಇವಾಗ ಸರ್ಕಾರಕ್ಕೂ ಮತ್ತೆ ಗ್ರೇಟ್ ಆಫ್ ಬೆಂಗಳೂರು ಅಧ್ಯಕ್ಷರಿದ್ದಾರೆ, ಮತ್ತೆ ಈ ಮೂಲಕ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಮೊದಲು ಪ್ರಥಮವಾಗಿ ಜಿಲ್ಲಾಧಿಕಾರಿ ಹೇಳ್ತಿರೋ, ನೀವು ಹೇಳ್ತಿರೋ, ಪ್ರಥಮವಾಗಿ ನಮ್ಮ ಗ್ರಾಮದ ಜನತೆಗೆ ಪ್ರಥಮವಾಗಿ ಮನೆಗಳ್ದ ಸರಿಪಡಿಸ್ಬೇಕು, ಹಕ್ಕುಪತ್ರ ಕೊಡ್ಬೇಕು. ನಂಬರ್ 1. ಎರಡನೇದು ಏನಪ್ಪಾ ಅಂದ್ರೆ, ಮುಂದೆ ಹೇಳ್ತೀನಿ, ಅದಾಯ್ತಾ? ಅದನ್ನ ನಮ್ಮ ಜನತೆ ಏನ್ ಹೇಳ್ತಾ ಇದೆ ಅಂದ್ರೆ, ಫಸ್ಟ್ ನಮ್ಗೆ ಊರು ತಳಬಾದಿದೆ ಮಾಡಿ ಅಕ್ವೈರ್ದ ಅಮ್ಮ ಮಾತಾಡಿ ಫಸ್ಟ್ ನಮ್ ಮಾಡ್ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಅದನ್ನ ಕೂಡಲೇ ಬಗೆಹರಿಸಬೇಕು ಅಂತ ನಂಬರ್ 1. ಎರಡನೇದೇನಪ್ಪಾ ಅಂದ್ರೆ, ಗ್ರೇಟರ್ ಬೆಂಗಳೂರು ಒಂದು ಉಪಯೋಗ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಈಗ ಭೂ ಸ್ವಾಧೀನ ಆದ್ರೆ ಒಂದ್ ಸುಮಾರು 34-45 ರೆಕಾರ್ಡ್ಸ್ ಕೊಡ್ಬೇಕಾಯ್ತಿತ್ತು. ಇವಾಗ KDB ಎಲ್ಲ ಮಾಡಿದಾರಲ್ಲ ಪಕ್ಕದಲ್ಲೆಲ್ಲ, ಆ ತರ ರೆಕಾರ್ಡ್ಸ್ ಕೊಡ್ಬೇಕಾಯ್ತು. ಆದ್ರೆ ಗ್ರೇಟರ್ ಬೆಂಗಳೂರು ಒಂದು ಅಭಿನಂದನೆ ಹೇಳ್ತೀನಿ. ಯಾಕೆಂದ್ರೆ ಅವರೇ ಎಲ್ಲಾ ದಾಖಲೆಯನ್ನ ಉಚ್ಕೊತಾರೆ. ನೀವು ಒಂದೇ ಆಧಾರ್ ಕಾರ್ಡ್ ಕೊಡೋದು, ಅದಕ್ಕೆ ನಮ್ಮ ಮೆಚ್ಚುಗೆ ಇದೆ. ನಾವೆಲ್ಲ ಅಭಿನಂದಿಸ್ಬೇಕು ನಮ್ಮ ಸಮಾಜ ಬಂಧುಗಳು. ಅದು ಯಾಕೆಂದ್ರೆ, ಏನು ಅಂದ್ರೆ ಒಂದ್ ನಿಮಿಷ ಕೇಳಿ, ಪೇಪರ್ಲೆಸ್ ಪ್ರಾಜೆಕ್ಟ್ ಇದು. ಒಂದು ಪೇಪರ್ ನೀವು ಕೊಡಂಗಿಲ್ಲ. ಕೇಳಿ, ನಾವೇನಾದ್ರೂ ಡಾಕ್ಯುಮೆಂಟ್ಸ್ ಕೊಡುವಂತ ಏನಾದ್ರು ಮಾಡ್ಬಿಟ್ಟಿದ್ರೆ ಸತ್ತೋಯ್ತದ. ನಾವು ಆ ಡಾಕ್ಯುಮೆಂಟ್ಸ್ ಉಂಟು, ತಾಲೂಕ್ ಪಂಚಾಯತಿ ತಾಲೂಕ್ ಕಚೇರಿ ಇರ್ತೀರಿ, ಲಂಚ ಕೊಟ್ಟು ಇದೆಲ್ಲ ಅಧ್ವಾನ ಆಗ್ಬಿಡುದು ಅಂತ ಒಳ್ಳೆ ಉಪಯೋಗ ಮಾಡಿದ್ದಾರೆ. ಜೊತೆಗೆ ಗ್ರೇಟರ್ ಬೆಂಗಳೂರಿಗೆ ನಾನು ನಾನು ಮತ್ತೆ DCM ನವರಿಗೆ ಮತ್ತೆ ಶಾಸಕರಿಗೆ ಈ ಮೂಲಕ ಹೇಳ್ತಾ ಇದ್ದೀನಿ, ಈ ಒಂದು ಏನ್ ಸಿಟಿ ಮಾಡ್ತಾ ಇದಾರಲ್ಲ, ಅಲ್ಲಿ ಉತ್ತಮವಾದ ಒಂದು ಅಂಬೇಡ್ಕರ್ ಭವನ ಮದುವೆ ಮುಂಚೆ ಮಾಡಕ್ಕಂತ ದೊಡ್ಡದು ಒಂದು ದಯವಿಟ್ಟು ಮಾಡ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಜೊತೆಗೆ ಈಗ ಆಗ್ಲೇ ನಮ್ಮ ಕೆಲವರು ನರಸಿಂಹಯ್ಯನವ್ರು ಹೇಳಿದ್ರು, ಕೆಲವು ನಮ್ಮಲ್ಲೇ ಈ ಗೊಂದಲ ಸೃಷ್ಟಿ ಮಾಡಕ್ಕೋಸ್ಕರ ಬೇರೆ ಬೇರೆ ಸಭೆ ಮಾಡೋದು, ಅವ್ರಿಗೊಂದು ದಿಕ್ಕು ತಪ್ಸಕ್ಕೆ ಊರು ಬಿಟ್ಟು ಖಾಲಿ ಮಾಡ್ಬಿಡ್ತಾರೆ. ನೆನ್ನೆ ಬಂದಿದೆ ನಮ್ಮ ಹೆಣ್ಮಕ್ಳು ಹೇಳ್ತಿದ್ರು, ಅಣ್ಣ ಊರಲ್ಲಿ ಖಾಲಿ ಮಾಡಿಸುತ್ತೆ ಅಂತ. ಹೌದಾ ಅಂತ. ಯಾರು ಏನು ಈಗಾಗ್ಲೇ ನೋಡಿ, ನೀವು ಕೆಲವು ಹೋದ್ರಲ್ಲೇ ನೋಡ್ಕೊಳ್ಳಿದ್ರಲ್ಲೇ, ಇದರಲ್ಲಿ ಕರೆಕ್ಟ್ ಆಗಿದೆ. ಇದನ್ನ ಮೀರಿ ಏನು ಮಾಡಕ್ಕಾಗಲ್ಲ. ಇದ್ರ ಬಗ್ಗೆ ನಾವೆಲ್ಲ ಹೋರಾಟ ಮಾಡಕ್ ರೆಡಿ ಇದ್ದೀವಿ. ಯಾವುದೇ ಕಾರಣಕ್ಕೆ ಊರ್ ಖಾಲಿ ಮಾಡೋದಿಲ್ಲ. ಊರು ಡೆವಲಪ್ ಮಾಡ್ತಾರೆ. ಈಗ ಉದಾಹರಣೆ, ಪಕ್ಕದಲ್ಲಿ ಸಿಟಿಯಾಗಿ ನಮ್ಮ ಹಳ್ಳಿ ಸ್ಲಮ್ ತರ ಮಡಗ್ತಾರ? ಮಡಗೋದಿಲ್ಲ. ಇದು ಸಿಟಿ ತರನೇ ಮಾಡ್ತಾರೆ. ಅದಕ್ಕೆ ನಮಗೆ ಒಪ್ಪಿಗೆ ಇದೆ.